ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಆಮೆನ್. ಯೇಸು ಬರುವ ದಿನವು ಭಕ್ತರ್ಗೆ ಆ ದಿನವು ತುಂಬ ಆನಂದವು, ಯಾರ್ಯಾರು ಸಿದ್ಧರಾಗಿಲ್ಲವೋ ಆ ದಿನವು ತುಂಬ ದುಃಖಕರವು. ನನ್ನೇಸು ರಾಜನು ಬರುವ ಅಸಂಖ್ಯ ದೂತರೊಡನೆ ನನ್ನನ್ನು ರಕ್ಷಿಸಲೇಸು ನನ್ನ ರಾಜನಾಗಿ ಬರುವ, ನನ್ನ ರಾಜನಾಗಿ ಬರುವ. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಈ ದಿನದ ಮುಂಜಾನೆಯ ಜೀವಸ್ವರ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯ ವಚನ 17. ಅನಂತರ ದೇವದೂತನೊಬ್ಬ ಸೂರ್ಯನ ಮೇಲೆ ನಿಂತಿರುವುದನ್ನು ಕಂಡೆ. ದೇವದೂತರು ಎಷ್ಟು ಪರಾಕ್ರಮಶಾಲಿಗಳು, ಬಲಶಾಲಿಗಳು ನೋಡಿ. ಈ ಪ್ರಕಟಣಾ ಗ್ರಂಥದಲ್ಲಿ ಒಬ್ಬ ದೇವದೂತ ಭೂಮಿಯ ಮೇಲೆ ಒಂದು ಕಾಲು, ಸಮುದ್ರದ ಮೇಲೆ ಮತ್ತೊಂದು ಕಾಲು. ಈಗ ನೋಡಿದ್ರೆ ಒಬ್ಬ ದೇವದೂತ ಸೂರ್ಯನ ಮೇಲೆ ನಿಂತಿದ್ದಾನೆ. ಇಷ್ಟು ಪರಾಕ್ರಮಶಾಲಿಯಾದ ದೇವದೂತರುಗಳನ್ನು ಸೃಷ್ಟಿ ಮಾಡಿದ ಸೃಷ್ಟಿಕರ್ತ ಇನ್ನೆಷ್ಟು ಪರಾಕ್ರಮಶಾಲಿಯಾಗಿರಬೇಕು. ಆಕಾಶವೇ ನನ್ನ ಸಿಂಹಾಸನ, ಭೂಮಿಯೇ ನನ್ನ ಪಾದಪೀಠ ಎಂದು ಭೂಮ್ಯಾಕಾಶಗಳನ್ನು ವ್ಯಾಪಿಸಿಕೊಂಡಿರುವ ದೇವರ ಮಹಿಮೆಯ ತೇಜಸ್ಸು. ಎಷ್ಟು ಶಕ್ತಿ, ಬಲ, ಪರಾಕ್ರಮ ಉಳ್ಳವರು. ಸೂರ್ಯನ ಮೇಲೆ ಒಬ್ಬ ದೇವದೂತ ನಿಂತಿರುವುದನ್ನು ಕಂಡೆ. ಆತನು ಗಟ್ಟಿಯಾದ ಧ್ವನಿಯಿಂದ ಮಧ್ಯ ಆಕಾಶದಲ್ಲಿ ಹಾರಾಡುವ ಪಕ್ಷಿಗಳಿಗೆ ಹೀಗೆ ಹೇಳಿದನು, ದೇವರ ದೊಡ್ಡ ಔತಣಕ್ಕೆ ಕೂಡಿ ಬನ್ನಿ. ಇಲ್ಲಿ 2 ಔತಣ. ಹೇಗೆ ಮೋಶೆಯ ಕಾಲದಲ್ಲಿ ವಿಮೋಚನಾ ಕಾಂಡದಲ್ಲಿ ಅರಸನ ಅರಮನೆಯಿಂದ ಹಿಡಿದು ದಾಸನ ಮನೆಯವರೆಗೂ ಸಾವು ಉಂಟಾಗಿ, ಚೊಚ್ಚಲು ಮಕ್ಕಳ ಸಾವು ಉಂಟಾಗಿ ಗೋಳಾಟ ನಡೆಸುತ್ತಿದ್ದರೆ, ಗೋಷೇನ್ ಪ್ರಾಂತ್ಯದಲ್ಲಿ ನೆಲೆಸಿದ್ದ ಇಸ್ರಾಯೇಲರ ಮನೆಗಳಲ್ಲಿ ಯಜ್ಞದ ಕುರಿಮರಿಯನ್ನು ಕಡಿದು ರಕ್ತವನ್ನು ಬಾಗಿಲುಗಳಿಗೆ ಹಚ್ಚಿ ಆ ಕುರಿಮರಿಯನ್ನು ಭೋಜನವಾಗಿ ಪಾಸ್ಕಾ ಹಬ್ಬ ದಾಟಿದ್ದು ರಕ್ಷಣೆಯ ಹಬ್ಬವನ್ನು ಅವರು ಆಚರಿಸುತ್ತಾ ಸಂತೋಷದಿಂದಿದ್ದರೋ, ಅದೇ ರೀತಿ ಪ್ರಕಟಣಾ ಗ್ರಂಥ 19ನೇ ಅಧ್ಯಾಯದಲ್ಲಿ 2 ಔತಣಕ್ಕೆ ಕರೆ ಇದೆ. ಒಂದು ಮೊನ್ನೆ ನಾವು ಧ್ಯಾನಿಸಿದೆವು, ಪ್ರಕಟಣೆ 19:9, ಯಜ್ಞದ ಕುರಿಮರಿಯ ವಿವಾಹದ ಔತಣಕ್ಕೆ ಆಹ್ವಾನಿತರು ಭಾಗ್ಯವಂತರು. ಒಂದು ಕಡೆ ಯಜ್ಞದ ಕುರಿಮರಿಯ ಔತಣ, ಹೇಗೆ ಮೋಶೆ ಪಾಸ್ಕಾ ಕುರಿಮರಿಯನ್ನು ಕಡಿದು ಅದರ ರಕ್ತವನ್ನು ಹಚ್ಚಿ ಮಾಂಸವನ್ನು ಭುಜಿಸಿ ನಾಶನದ ದೂತ ಆ ಮನೆಯನ್ನು ದಾಟಿ ಹೋದ, ಅವರು ಮರಣವನ್ನು ಗೆದ್ದರು, ಜೀವವನ್ನು ಪಡೆದುಕೊಂಡರು. ಅದೇ ರೀತಿಯಲ್ಲಿ ಅಂತಿಮ ದಿನದಂದು ಯಜ್ಞದ